ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ನಟ ಪ್ರಕಾಶ್ ರಾಜ್ ಅವರ ಹೆಸರು ಕೂಡ ಕೇಳಿಬಂದಿತ್ತು. ಹೆಸರು ತಳುಕು ಹಾಕೊಂಡಿರುವುದಕ್ಕೆ ನಟ ಪ್ರಕಾಶ್ ರಾಜ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರ ಹೆಸರು ಕೂಡ ಪ್ರಾರಂಭದಲ್ಲಿ ಕೇಳಿಬಂತು, ಪ್ರಕಾಶ್ ರಾಜ್ ಅವರ ಹೆಸರು. ಸೊ ಇದಕ್ಕೆ ಅವರು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ನಟ ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡಿದ್ದಾರೆ ಪ್ರಕಾಶ್ ರಾಜ್. ಇದು ಅತಿ ಸೂಕ್ಷ್ಮವಾದಂತಹ ಭಕ್ತರ ನಂಬಿಕೆಗೆ ಧಕ್ಕೆ ತಂದಿರುವಂತಹ ಪ್ರಕರಣ. ಸೊ ಈ ರೀತಿಯ ಅನುಮಾನಗಳಿಗೆ ಉತ್ತರವನ್ನು ಕೊಡಬೇಕಾಗಿರುವಂಥದ್ದು ನನ್ನ ಕರ್ತವ್ಯ. ನಾನು ದೂರದಲ್ಲಿದ್ದೇನೆ. 2 ದಿನಗಳಲ್ಲಿ ನಾನೇ ಸ್ಪಷ್ಟನೆಯನ್ನು ನೀಡ್ತೇನೆ. ಮಾಧ್ಯಮ ಮಿತ್ರರ ಮುಖೇನವಾಗಿ ಉತ್ತರಿಸ್ತೇನೆ ಅಂತ ಪ್ರಕಾಶ್ ರಾಜ್ ಪೋಸ್ಟ್ ಮಾಡಿಕೊಂಡಿದ್ದಾರೆ. ಅಲ್ಲಿಯವರೆಗೆ ಗಾಳಿ ಮಾತುಗಳನ್ನು ನಂಬೇಡಿ ಅಂತ ಪ್ರಕಾಶ್ ರಾಜ್ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕೆಲ ದುರುಳರು ಈ ಸುದ್ದಿಗೆ ನನ್ನನ್ನು ಕಟ್ಟುತ್ತಾ ಇದ್ದಾರೆ ಅಷ್ಟೇ. ರೆಕ್ಕೆ ಪುಕ್ಕಗಳನ್ನು ನಂಬ್ಕೋಬೇಡಿ, ನೀವು ಕಟ್ಟುತ್ತಾ ಇದ್ದಾರೆ ನನ್ನನ್ನು ಅಷ್ಟೇ, ಅದನ್ನೆಲ್ಲ ನಂಬ್ಕೋಬೇಡಿ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ನಟ ಪ್ರಕಾಶ್ ರಾಜ್ ಮನವಿ ಮಾಡ್ಕೊಂಡಿದ್ದಾರೆ. ನಾನು ದೂರದಲ್ಲಿದ್ದೀನಿ, ಬರ್ತೀನಿ, ಸ್ಪಷ್ಟನೆ ಕೊಡ್ತೀನಿ. ಸುಮ್ಮನೆ ತಗಲಾಕಿದ್ದಾರೆ ಅಷ್ಟೇ. ಬಹಳ ಸೂಕ್ಷ್ಮವಾದಂಥ ಮ್ಯಾಟ್ರ್ ಇದು. ಭಕ್ತರು ನಂಬ್ಕೊಂಡಿರ್ತಾರೆ, ಧರ್ಮಸ್ಥಳ ಭಕ್ತಿ ಈ ರೀತಿಯಾಗೆಲ್ಲ ಭಾವನೆ ಇರುತ್ತೆ. ಸೊ ಆ ಒಂದು ಕಾರಣವಾಗಿ ನಾನೇ ಖುದ್ದು ಬಂದು ಸ್ಪಷ್ಟನೆಯನ್ನು ಕೂಡ ಕೊಡ್ತೀನಿ ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಧರ್ಮಸ್ಥಳ ಬುರುಡೆ ಕೇಸ ಇನ್ನು ನಿಜವಾಯಿತು ಪವರ್ಫುಲ್ ಸತ್ಯಾನ್ವೇಷಣೆ. ಬುರುಡೆ ಗ್ಯಾಂಗ್ ವಿರುದ್ಧವೇ ಸ್ಫೋಟಕವಾದಂತಹ ಆರೋಪವನ್ನು ಮಾಡಿದ ಚಿನ್ನಯ್ಯ. ಧರ್ಮಸ್ಥಳ ಬುರುಡೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಿಜವಾಗ್ತಾ ಇದೆ ಪವರ್ಫುಲ್ ಸತ್ಯಾನ್ವೇಷಣೆ. ಬುರುಡೆ ಗ್ಯಾಂಗ್ ವಿರುದ್ಧವೇ ಸ್ಫೋಟಕವಾದಂತಹ ಆರೋಪವನ್ನು ಮಾಡಿದ ಚಿನ್ನಯ್ಯ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರವನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಮಾಸ್ಕ್ ಮ್ಯಾನ್. ನನ್ನೊಬ್ಬನಿಗೆ ಜೈಲ್ ಯಾಕೆ? ಬುರುಡೆ ಗ್ಯಾಂಗ್ ವಿರುದ್ಧ ಕ್ರಮ ಯಾಕಿಲ್ಲ? ಹೈಕೋರ್ಟ್ಗೆ ಸಲ್ಲಿಸಿದಂತಹ ಅರ್ಜಿಯಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಪ್ರಶ್ನೆ ಮಾಡಿದ್ದಾರೆ. ಕಳೆದ ಡಿಸೆಂಬರ್ನಿಂದಲೂ ಕೂಡ ಎಸ್ಐಟಿ ಕ್ರಮ ತೆಗೆದುಕೊಂಡಿಲ್ಲ ಯಾಕೆ? ತನಿಖಾ ವರದಿ ಏನೇನಾಯಿತು ಅನ್ನುವಂತಹ ಬಗ್ಗೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಕೂಡ ಆಗಿದೆ. ಧರ್ಮಸ್ಥಳ ತನಿಖೆ ಕೈಗೊಂಡಿದ್ದಂತಹ ಎಸ್ಐಟಿಗೆ ಇದೀಗ ಹೈಕೋರ್ಟ್ ನೋಟಿಸ್ ಅನ್ನು ಕೂಡ ಕೊಟ್ಟಿದೆ. ಸರ್ಕಾರ ಹಾಗೂ ಎಸ್ಐಟಿಗೆ ನೋಟಿಸ್ ಅನ್ನು ಜಾರಿ ಮಾಡಿದೆ ಹೈಕೋರ್ಟ್. ಬುರುಡೆ ಗ್ಯಾಂಗ್ ಷಡ್ಯಂತ್ರ ಮೊದಲು ಬಯಲು ಮಾಡಿದೆ ಪವರ್ ಟಿವಿ ಹೇಳಿದಂತೆ ಇದೀಗ ಚಿನ್ನಯ್ಯನಿಂದಲೇ ಕಹಿ ಸತ್ಯ ನೋಡಿ. ಷಡ್ಯಂತ್ರ ಬಯಲಾಗ್ತಾ ಇದೆ. ತನಿಖೆ ಸ್ಥಿತಿಗತಿಯನ್ನ ಕೋರಿ ಮಾಹಿತಿ ಕೊಡುವಂತೆ ಎಸ್ಐಟಿಗೆ ಸೂಚನೆ ನೀಡಲಾಗಿದೆ. ಚಿನ್ನಯ್ಯನ ರಿಟ್ ಅರ್ಜಿ ವಿಚಾರಣೆಯನ್ನ ಜೂನ್ 29ಕ್ಕೆ ಮುಂದೂಡಿಕೆಯನ್ನ ಕೂಡ ಮಾಡಲಾಗಿದೆ. ಸತ್ಯಾನ್ವೇಷಣೆಗೆ ಫಸ್ಟ್ ಹೊರಟಿದ್ದೆ, ಇದೆಲ್ಲ ಬುರುಡೆ ಅಂತ ಹೋಗಿದ್ದೆ ಪವರ್ ಟಿವಿ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರವನ್ನ ಎಳೆಯಾಗಿ ಮಾಸ್ಕ್ ಮ್ಯಾನು ಬಿಚ್ಚಿಟ್ಟಿದ್ದಾನೆ. ಈಗ ಫಸ್ಟ್ ಬಿಚ್ಚಿಟ್ಟಿದ್ದು ಪವರ್ ಟಿವಿ. ಆನಂತರವಾಗಿ ಇದೀಗ ಮಾಸ್ಕ್ ಮ್ಯಾನ್ ಕೂಡ ಒಪ್ಕೊಳ್ತಾನೆ. ಯಾರು ಇದ್ದಾರೆ ನನ್ನ ಹಿಂದೆ, ಯಾರು ನಿಂತ್ಕೊಂಡು ಮಾಡಿಸ್ತಾ ಇದ್ರು, ಹೇಗೆ ಮಾಡಿಸ್ತಾ ಇದ್ರು, ನನಗೆ ಯಾವ ರೀತಿಯಾಗಿ ಹೆದರಿಕೆ ಅಥವಾ ಬೆದರಿಕೆಯಿಂದಾಗಿ ಕೆಲಸವನ್ನು ಮಾಡಿಸ್ಕೊಳ್ತಾ ಇದ್ರು ಅನ್ನುವಂತಹ ವಿಚಾರಗಳನ್ನು ಯಾರ್ಯಾರು ಅಂತ ಹೆಸರು ಕೂಡ ಖುದ್ದಾಗಿ ಹೇಳಿದ್ರು ಕೂಡ ಯಾಕೆ ಅವರ ವಿರುದ್ಧವಾಗಿ ಅವ್ರು ಯಾಕೆ ಒಳಗಿಲ್ಲ, ನಾನು ಯಾಕೆ ಒಳಗಿದ್ದೀನಿ ಅನ್ನೋದು ಆತನ ಪ್ರಶ್ನೆ. ಸೊ ಈಗಾಗಲೇ ಎಸ್ಐಟಿಗೂ ಕೂಡ ಹೈಕೋರ್ಟ್ ಸೂಚನೆಯನ್ನು ಕೂಡ ಕೊಟ್ಟಿದೆ. ಸ್ಫೋಟಕವಾದಂತಹ ಆರೋಪವನ್ನು ಮಾಡಿದ್ರೂ ಕೂಡ ಅವ್ರು ಮಾತ್ರ ಸೇಫ್ ಆಗಿದ್ದಾರೆ ಅನ್ನುವಂತಹ ಅರ್ಥದಲ್ಲಿ ಚಿನ್ನಯ್ಯ ಹೇಳಿರುವಂಥದ್ದು. ಧರ್ಮಸ್ಥಳ ಬುರುಡೆ ಗ್ಯಾಂಗ್ ವಿರುದ್ಧ ಚಿನ್ನಯ್ಯನ ಸ್ಫೋಟಕವಾದಂತಹ ಆರೋಪ ನೋಡಿ. ನನಗೆ 50 ಲಕ್ಷದ ಆಮಿಷವನ್ನು ಒಡ್ಡಿದ್ರು, ಮಾಸ್ಕ್ನೊಳಗೆ ಹೆಡ್ಫೋನ್ ಅನ್ನು ಕೂಡ ಇಟ್ಟಿದ್ರು. ಯೂಟ್ಯೂಬರ್ಗಳ ಕೈವಾಡ ಷಡ್ಯಂತ್ರದ ಬಗ್ಗೆ ಪ್ರಸ್ತಾಪವನ್ನು ಮಾಡಿರ್ತಾನೆ ಚಿನ್ನಯ್ಯ. ನಿಜವಾದ ಆರೋಪಿಗಳನ್ನು ಹೆದರಿಸಿದ್ರೂ ಎಸ್ಐಟಿ ಕ್ರಮವನ್ನು ತೆಗೆದುಕೊಂಡಿಲ್ಲ. ಪ್ರಾಥಮಿಕ ವರದಿಯಲ್ಲಿ ಇರುವವರ ಮೇಲೆ ಸರಿಯಾದಂಥ ತನಿಖೆ ಕೂಡ ಆಗಿಲ್ಲ. ಎಫ್ಐಆರ್ ಸಂಖ್ಯೆ 39/2025 ಇದರ ತನಿಖೆಯನ್ನು ಎಸ್ಐಟಿ ಪೂರ್ಣ ಮಾಡಿಲ್ಲ. ಹೀಗಾಗಿ ಎಸ್ಐಟಿ ಹಾಗೂ ಸರ್ಕಾರಕ್ಕೆ ಸೂಚನೆಯನ್ನ ಕೊಡಬೇಕು ಅಂತ ಹೇಳಿ ಚಿನ್ನಯ್ಯ. ಫಸ್ಟ್ ನೋಡಿ 50 ಲಕ್ಷದ ಆಮಿಷ ಹೊಡ್ತಾರೆ, ಹೆದರಿಕೆ ಹಾಕ್ತಾರೆ, ಜೊತೆಗೆ ಹೆಡ್ಫೋನ್ ಅನ್ನ ಹಿಡ್ತಾರೆ. ಹಿಂಗೆ ಹೇಳಬೇಕು, ಅವ್ರು ಹಿಂಗೆ ಪ್ರಶ್ನೆ ಕೇಳಿದ್ರೆ ಹಿಂಗೆ ಆನ್ಸರನ್ನು ಮಾಡಬೇಕು ಅಂತ ಹೇಳಿ ಎಲ್ಲ ಕೂಡ ಪ್ರೀ ಪ್ಲ್ಯಾನ್ ಮಾಡಿ ಒಂದು ರೂಮಲ್ಲಿ ಕೂಡಿಸ್ಕೊಂಡು ಅದನ್ನು ಎಲ್ಲ ಪ್ಲ್ಯಾನ್ ಮಾಡಿರ್ತಾರೆ. ಹಿಂಗಿರುತ್ತೆ, ಏನು ಹೆದರ್ಕೋಬೇಡ, ಮಾಡಬೇಡ, ದುಡ್ಡು ಕೊಡ್ತೀವಿ, ನೋಡ್ಕೊಳ್ತೀವಿ, ಹೀಗೆ ಫುಲ್ ಅದಕ್ಕೆಲ್ಲ ಟ್ರೈನಿಂಗ್ ಆಗಿರುತ್ತೆ ಹಿಂಗೆ ಮಾಡಬೇಕು ಅಂತ. ಇನ್ನು ಬುರುಡೆ ಗ್ಯಾಂಗ್ನ ಮಹಾ ಷಡ್ಯಂತ್ರವನ್ನು ಬಿಚ್ಚಿಟ್ಟಿದ್ದಾರೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಮಹೇಶ್ ಶೆಟ್ಟಿ, ತಿಮ್ರೋಡಿ, ಗಿರೀಶ್ ಮಠಣ್ಣನವರ್, MD ಸಮೀರ್, ಜಯಂತ್, ಅಜಯ್ ಅಂಚುನ್ ಸೇರಿ ಹಲವರ ವಿರುದ್ಧವಾಗಿ ಷಡ್ಯಂತ್ರದ ಬಗ್ಗೆ ತಿಳಿಸಿದ್ದೆ. ಅದರಲ್ಲಿ ನನ್ನನ್ನು ಮಾತ್ರ ಬಳಸಿಕೊಂಡಿದ್ರು. ಎಲ್ಲ ಮಾಹಿತಿಯನ್ನು ಕೊಟ್ಟರೂ ಕೂಡ ಅವರ ವಿರುದ್ಧವಾಗಿ ಯಾಕೆ ಕ್ರಮವನ್ನು ತೆಗೆದುಕೊಂಡಿಲ್ಲ ಅನ್ನೋದು ಈತನ ಪ್ರಶ್ನೆ. ಕರೆಕ್ಟ್ ಇದೆಯಲ್ಲ ಪ್ರಶ್ನೆ? ಹೌದು, ಈತನ ವಿರುದ್ಧವಾಗಿ ಮಾತ್ರ ಕ್ರಮ ಆಗಿದೆ. ಅವರನ್ನು ವಿಚಾರಣೆ ಕರೆಸಿದ್ರು, ಇಲ್ಲ ಅಂತಲ್ಲ, ವಿಚಾರಣೆ ಕರೆಸಿದ್ರು, ಹೋದ್ರು ಅಷ್ಟೇ. ಬಟ್ ಕ್ರಮ ಆಗಿದ್ದು ಯಾರ ವಿರುದ್ಧ? ಈತನ ವಿರುದ್ಧ. ಸೊ ಇದು ಈತನ ಪ್ರಶ್ನೆ ಆಗಿರುವಂಥದ್ದು. ಹೆಸರುಗಳನ್ನು ಹೇಳಿದ್ದೀನಿ, ಯಾರ್ಯಾರು ಇದ್ದಾರೆ, ಷಡ್ಯಂತ್ರ ನನ್ನ ಮೂಲಕವಾಗಿ ಮಾಡಿಸಿದ್ದಾರೆ, ಇದರ ಹಿಂದೆ ಇರುವಂತಹ ಕೈವಾಡ ಯಾರ್ದು, ಎಲ್ಲದ್ರ ಬಗ್ಗೆ ಕೂಡ ಈತ ಹೇಳಿದ್ದಾನೆ.
ನನಗೆ ಹಾಕಲಾಗಿದ್ದಂತಹ ಮಾಸ್ಕ್ನೊಳಗಡೆ ಹೆಡ್ಫೋನ್ ಅನ್ನ ಇಟ್ಟಿದ್ರು ಅಂತ ಹೇಳಿ ಚಿನ್ನಯ್ಯ ಹೇಳಿದ್ದಾನೆ. ಏನ್ ಮಾತನಾಡಬೇಕು ಅಂತ ಹೇಳಿ ಹೇಳ್ಕೊಡ್ಲಾಗ್ತಾ ಇತ್ತು ಅಂತ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾನೆ. ಯೂಟ್ಯೂಬರ್ಗಳು ಹೆಡ್ಫೋನ್ ನಲ್ಲಿ ಹೇಳಿದಂತಹ ಸ್ಥಳವನ್ನು SITಗೆ ತೋರಿಸಿದ್ದೆ. ತಮಗೆ ಬೇಕಾದಂತೆ ಯೂಟ್ಯೂಬರ್ಸ್ 30ರಿಂದ 35 ಸ್ಥಳಗಳ ವಿಡಿಯೋವನ್ನ ಮಾಡಿದ್ರು. ಷಡ್ಯಂತ್ರದಲ್ಲಿ ಯೂಟ್ಯೂಬರ್ಸ್ ಭಾಗಿಯಾಗಿದ್ರು ಅಂತ ಹೇಳಿ ಅರ್ಜಿಯಲ್ಲಿ ಆತ ಆರೋಪವನ್ನ ಮಾಡಿದ್ದಾನೆ. ಯಾವ ಯೂಟ್ಯೂಬರ್ಸ್ ಫಸ್ಟ್ ಯಾರು ಕರ್ಕೊಂಡು ಬಂದಿದ್ದು, ಆನಂತರವಾಗಿ ಹೆಂಗ್ ಟ್ರೈನ್ ಅಪ್ ಅನ್ನ ಮಾಡಿದ್ರು, ಈತನನ್ನ ಟ್ರಯಲ್ ತರ ಕೂಡ ಎಲ್ಲ ಮಾಡ್ಕೊಂಡಿದ್ರು. ಹಿಂಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಯಾಕಂದ್ರೆ ಮೊದಲೇ ಗಿರೀಶ್ ಅವರು ಕೂಡ ಕಾನೂನು ಚೌಕಟ್ಟಿನಲ್ಲೇ ಇದ್ದವರಲ್ವಾ, ಗೊತ್ತಿರುತ್ತೆ ಅವ್ರಿಗೆ ಹೆಂಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಯಾವ ಥರ ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಏನು ಆನ್ಸರ್ ಮಾಡಬೇಕು ಎಲ್ಲ ಗೊತ್ತಿತ್ತು ಅವ್ರಿಗೆ. ಹಿಂಗೆ ಎದುರಿಸ್ತಾರೆ, ಹಿಂಗೆ ಕೇಳ್ತಾರೆ, ಹಂಗೆ ಭಯ ಬರೆಸ್ತಾರೆ, ಕ್ರಾಸ್ ಕ್ವಶನ್ ಮಾಡ್ತಾರೆ ಅಂತ ಎಲ್ಲ ಟ್ರೈನಿಂಗ್ ಮಾಡಿದ್ರು. ಧರ್ಮಸ್ಥಳ ವಿರೋಧಿ ಷಡ್ಯಂತ್ರದ ಬಜೆಟ್ ಗಾತ್ರವೇ ಬರೋಬ್ಬರಿ 200 ಕೋಟಿ. ಹಬ್ಬ ನೋಡಿ, ಚಿನ್ನಯ್ಯನಿಗೆ ಮಹೇಶ್ ಶೆಟ್ಟಿ ತಿಮರೋಡಿಯಿಂದ 50 ಲಕ್ಷ ರೂಪಾಯಿ ಆಮಿಷವನ್ನು ಹೊಡಲಾಗಿತ್ತು. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರಕ್ಕೆ ಕೇರಳದಿಂದ ಹಣ ಸಂದಾಯ ಕೂಡ ಆಗಿದೆ. ಚಿತ್ರದುರ್ಗದ ರಮಾ ನಾಗರಾಜ್ ಎನ್ನುವವರು ದುಡ್ಡನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಚಿನ್ನಯ್ಯ ಬಾಯಿ ಬಿಟ್ಟು ಹೇಳಿದಾನೆ. ಹೆಂಗಾಗಿದೆ, ಯಾರ್ಯಾರು ಇದ್ದಾರೆ, ಎಷ್ಟೆಷ್ಟು ದುಡ್ಡು, ಹೆಂಗ್ ಡೀಲು, ಹೆಂಗ್ ಬೆದರಿಕೆ ಹಾಕ್ತಾ ಇದ್ರು ಎಲ್ಲ ಹೇಳಿದಾನೆ. ಧರ್ಮಸ್ಥಳದ ಧರ್ಮಾಧಿಕಾರಿ ವಿರುದ್ಧ ಸುಳ್ಳು ಹೇಳಬೇಕು ಅಂತ ಹೇಳಿ ಆತ್ಮಸಾಕ್ಷಿ ಇವಂಗೆ ಒಪ್ಪಿರೋದಿಲ್ಲ. ಅವ್ರ ವಿರುದ್ಧ ಸುಳ್ಳು ಹೇಳ್ಬೇಕಾ, ನಾನು ಒಪ್ಕೊಳ್ಳೋದಿಲ್ಲ. ಆಗ ತಿಮರೋಡಿ ಚಾಕುವಿನಿಂದ ಕೊಲ್ಲಿಕೆ ಅಂತ ಹೇಳಿ ಬಂದಿರ್ತಾನೆ ಅಂತ ಚಿನ್ನಯ್ಯ ಹೇಳಿದ. ಇದರಿಂದಾಗಿ ಬೇಸತ್ತು ಆತ್ಮಹತ್ಯೆಗೆ ಯತ್ನಿಸಿದ್ದೆ ಅಂತ ಹೇಳಿ ಅರ್ಜಿಯಲ್ಲಿ ಉಲ್ಲೇಖ ಆಗಿದೆ. ಇದನ್ನೆಲ್ಲ SIT ಮುಂದೆ ಹೇಳಿದ್ರೂ ಕೂಡ ಯಾವ ಕ್ರಮವನ್ನು ತೆಗೆದುಕೊಂಡಿಲ್ಲ. 2025 ಡಿಸೆಂಬರ್ನಲ್ಲಿಯೇ ಈ ದೂರನ್ನ ಕೊಟ್ಟಿದ್ರೂ ಕೂಡ ಯಾವ ಕ್ರಮವನ್ನ ತೆಗೆದುಕೊಂಡಿಲ್ಲ. ಹೀಗಾಗಿ SIT ತನಿಖೆ ಅಂತಿಮ ವರದಿ ಸಲ್ಲಿಕೆ ಮಾಡಬೇಕು ಅಂತ ಹೇಳಿ ಕೋರಿಕೆ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಶಶಿಧರ್, ಈಗ ಈತ ಪ್ರಶ್ನೆ ಮಾಡ್ತಾ ಇರುವಂಥದ್ದು ಎಲ್ಲ ಒಂದು ಕಡೆ ಕರೆಕ್ಟ್ ಅಂತ ಅನ್ಸುತ್ತೆ. ಈತನಿಗೆ ಮಾತ್ರ ಕ್ರಮ, ಇನ್ನುಳಿದಂತೆ ಈತ ಹೆಸರುಗಳಿಗೆ ಏನು ಹೇಳಿದ್ದಾನೆ, ಯಾವ ರೀತಿಯಾಗಿ ಮಾಡಿದ್ದಾರೆ, ಏನು ಎಷ್ಟಕ್ಕೆ ಆಮಿಷ ಒಡ್ಡಿದ್ದಾರೆ, SIT ಒಂದಷ್ಟು ಜನರನ್ನ ಕೂಡ ತನಿಖೆ ಮಾಡ್ತು, ಕರೆಸ್ಕೊಳ್ತು, ವಿಚಾರಣೆ ಮಾಡ್ತು, ಓಕೆ, ಬಟ್ ಕ್ರಮ ಯಾಕಿಲ್ಲ ಅನ್ನುವಂಥ ವಿಚಾರಗಳು ಕೂಡ ಅವನ ರೀತಿಯಾಗಿ ಎಲ್ಲರಲ್ಲೂ ಕೂಡ ಕಾಡಲಿಕ್ಕೆ ಶುರುವಾಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಿದೆ ಮಾಹಿತಿ? 2025 ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ ಇದು ಧರ್ಮಸ್ಥಳದಲ್ಲಿ ಏನು ಬಂಗ್ಲಾ ಗುಡ್ಡೆ ಆಗಿರ್ಬೋದು, ನೇತ್ರಾವತಿ ನದಿ ತೀರ ಆಗಿರ್ಬೋದು, ಅದೇ ರೀತಿಯಲ್ಲೂ ಕೂಡ ಏನು ಬೆಳ್ತಂಗಡಿವರೆಗೂ ಕೂಡ ಇಂಚಿಂಚು ಮಣ್ಣನ್ನು ಶೋಧ ಕಾರ್ಯಾಚರಣೆಯನ್ನು ಮಾಡಿದರೂ ಕೂಡ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತೋರಿಸಿದಂಥ ಯಾವುದೇ ಒಂದು ಸ್ಪಾಟ್ನಲ್ಲೂ ಕೂಡ ಒಂದೇ ಒಂದು ಕಳೆಬಾರ ಕೂಡ ಸಿಕ್ಕಿಲ್ಲ. ಆಗ ಯಾವಾಗ SIT ಅಧಿಕಾರಿಗೆ ಏನು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೇಳ್ತಾ ಇರೋದು ಸುಳ್ಳು ಅಂತ ಸಾಬೀತಾಯಿತು, ಆಗ ಆತನ ಅಕೌಂಟ್ ಡೀಟೇಲ್ಸ್ ಆಗಿರ್ಬೋದು, ಆತನ ಸಂಪರ್ಕದಲ್ಲಿದ್ದಂಥವರು, ಆತನ ಬ್ಯಾಕ್ಗ್ರೌಂಡು, ಆತ ಕೆಲಸ ಮಾಡಿದಂಥವರು, ಆತನ ಸಂಪರ್ಕದಲ್ಲಿದ್ದವರು ಎಲ್ಲವನ್ನು ಕೂಡ ಟ್ರ್ಯಾಕಿಂಗ್ ಅಲ್ಲಿ ಇಟ್ಟಾಗ ಆಗ SIT ಗೊತ್ತಾಗಿದ್ದೇನಂತಂದ್ರೆ ಈತ ಒಬ್ಬ ನಟನಾಕಾರ, ಆತನು ಯಾರೋ ಒಬ್ಬರು ಹೇಳ್ಕೊಟ್ಟಂತೆ ಈತನು ನಟನೆಯನ್ನ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು SIT ಅವರು ತನಿಖೆಯನ್ನ ಮಾಡಿದಾಗ ಈ ಒಂದು ಷಡ್ಯಂತ್ರದ ಇದ್ದಂಥವರು ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣವರು, ಜಯಂತಿ ಮತ್ತೆ ಯೂಟ್ಯೂಬರ್ ಸಮೀರ್ ಅಂತ ಸ್ಪಷ್ಟವಾಗಿ SIT ಅಧಿಕಾರಿಗೆ ಗೊತ್ತಾಗುತ್ತೆ. ಆಗ ತಕ್ಷಣ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಹೋಗಿ SIT ಅವರು ರೈಡ್ ಅನ್ನ ಮಾಡಿದಾಗ ಅವರ ಮನೆಯಲ್ಲಿದ್ದಂಥ CC ಕ್ಯಾಮ್ರಾ ಆಗಿರ್ಬೋದು, ಅಲ್ಲಿ ಸಿಕ್ಕಿದಂಥ ಒಂದಷ್ಟು ಸಾಕ್ಷ್ಯಾಧಾರಗಳು, ಮಾಸ್ಕ್ ಮ್ಯಾನ್ ಚಿನ್ನನಿಗೆ ಕೊಡ್ತಿದ್ದಂಥ ಟ್ರೈನಿಂಗ್ ಆಗಿರ್ಬೋದು, ಅದೇ ರೀತಿ ಕೂಡ ಅಲ್ಲಿರುವಂಥ DVR ಎಲ್ಲವನ್ನು ಕೂಡ ವಶಕ್ಕೆ ಪಡೆದುಕೊಂಡು ಯಾವಾಗ ಮಾಸ್ಕ್ ಮ್ಯಾನ್ ಚಿನ್ನನಿಗೆ ಯಾವಾಗ SIT ಅವರು ಉಲ್ಟಾ ಪ್ರಶ್ನೆಯನ್ನ ಮಾಡ್ತಾರೋ ಆ ಪ್ರಶ್ನೆ ಮಾಡಿದಾಗ ಆತನಿಗೆ ಎಲ್ಲ ಒಂದು ಕಡೆ ತಬ್ಬಿಬ್ಬಾಗ್ತಾನೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೌದು ನಾನು ಆತ ಸ್ವತಃ ನ್ಯಾಯಾಧೀಶ ಮುಂದೆ ತಪ್ಪೊಪ್ಪಿಗೆಯನ್ನ ಮಾಡ್ಕೊಳ್ತಾನೆ. ಏನಂತಂದ್ರೆ ಇಲ್ಲ ನಂದೇನು ಪಾತ್ರ ಇಲ್ಲ, ಯಾವಾಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ನನಗೆ 50 ಲಕ್ಷ ಹಣವನ್ನು ಕೊಡ್ತೇವೆ, ನಾನು ಹೇಳ್ದಂತೆ ಕೇಳು ಅಂತ ಹೇಳ್ಬಿಟ್ಟು ಅವ್ರು ಗೈಡ್ ಮಾಡ್ತಾ ಇದ್ರು. ಅದೇ ಕಾರಣಕ್ಕಾಗಿ ನಾನು ಮಾಸ್ಕ್ ಅನ್ನು ಹಾಕೊಂಡು ಬ್ಲೂಟೂತ್ ಮೂಲಕ ಅವ್ರು ಯಾವ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ರು ಆ ರೀತಿಯಾಗಿ ನಾನು ನಟನೆಯನ್ನ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು ತಪ್ಪೊಪ್ಪಿಗೆಯನ್ನ ಮಾಡ್ಕೊಂಡ. ಅದಾದ ನಂತರ ಆತನಿಗೆ ಮನವರಿಕೆ ಆಗಿತ್ತು ನಾನು ಮಾಡ್ತಾ ಇರೋದು ತಪ್ಪು ಅಂತ ಹೇಳ್ಬಿಟ್ಟು ಯಾವಾಗ ಶಿವಮೊಗ್ಗಕ್ಕೆ ಜೈಲಿಗೆ ಹೋಗ್ತಾನೋ ಜೈಲಿನಲ್ಲಿದ್ದಂಥ ಮಾಸ್ಕ್ ಮ್ಯಾನ್ ಚಿನ್ನನಿಗೆ ಆ ಮನವರಿಕೆ ಆಗ್ತಿದೆ ಆಗಿತ್ತು. ಆಗ ನಾನು ಮಾಡ್ತಾ ಇರೋದು ತಪ್ಪು ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ನನಗೆ ಏನು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಂದು SIT ಮುಂದೆ ದೂರನ್ನು ಕೊಡ್ತಾರೆ. ಏನು ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣವರು, ಸಮೀರು ಮತ್ತೆ ಏನು ಚಿನ್ನಯ್ಯ
ಇವರು ಏನು ಅದಕ್ಕೆ ಸಂಬಂಧಪಟ್ಟಂತೆ ದೂರನ್ನು ಕೊಡ್ತಾನೆ. ಆ ಒಂದು ದೂರು ಕೊಟ್ಟರು ಕೂಡ SIT ಅಧಿಕಾರಿಗಳು ಇದುವರೆಗೂ ಕೂಡ ಅವ್ರ ವಿರುದ್ಧ ಯಾವುದೇ ರೀತಿ ಅಂತ ಕೂಡ ಕ್ರಮವನ್ನು ಕೂಡ ತೆಗೆದುಕೊಂಡಿಲ್ಲ. ಆದರೆ ನಾನೊಬ್ಬನೇ ಈ ಒಂದು ಪ್ರಕರಣದಲ್ಲಿ ಶಿಕ್ಷೆಯನ್ನ ಅನುಭವಿಸ್ತಿದ್ದೇನೆ ಅಂತ ಹೇಳ್ಬಿಟ್ಟು ಈಗ ಹೈಕೋರ್ಟ್ ಮರೆಯನ್ನು ಕೂಡ ಬಂದಿದ್ದಾರೆ. ಈ ಮಧ್ಯದಲ್ಲಿ ಈಗ ಪ್ರಕಾಶ್ ರೈ ಅವರ ಹೆಸರನ್ನು ಕೂಡ ತೇಲಿ ಬಿಡ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕಾಶ್ ರೈ ಅವರು ಕೂಡ ಈಗ ಟ್ವೀಟ್ ಮಾಡಿ ನನಗೂ ಇದಕ್ಕೂ ಯಾವುದೇ ರೀತಿಯಾಗಿ ಕೂಡ ಸಂಬಂಧ ಇಲ್ಲ, ನನ್ನ ಹೆಸರನ್ನ ಯಾಕೆ ಈ ವಿಚಾರದಲ್ಲಿ ತತ್ತಿದಾರೋ ಗೊತ್ತಿಲ್ಲ, ನಾನು ಸದ್ಯಕ್ಕೆ ದೂರದಲ್ಲಿದ್ದೇನೆ, ಇನ್ನು 2 ದಿನದಲ್ಲಿ ನಾನೇ ಮಾಧ್ಯಮದ ಮುಂದೆ ಬಂದು ಸ್ಪಷ್ಟೀಕರಣವನ್ನು ಕೊಡ್ತೇನೆ ಅಂತ ಕೂಡ ಪ್ರಕಾಶ್ ರೈ ಅವರು ಕೂಡ ಟ್ವೀಟ್ ಮಾಡೋ ಮುಖಾಂತರ ಈಗ ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದಾರೆ. ಇನ್ನು 2025ರಲ್ಲಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ ಈ ಒಂದು SIT ತನಿಖೆ ನಡೆಸುವಂತ ಸಂದರ್ಭದಲ್ಲಿ ಪ್ರಕಾಶ್ ರೈ ತಮ್ಮವರು ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಕೇರಳದಲ್ಲಿ ಅಂತ ಹೇಳ್ಬಿಟ್ಟು ಕೂಡ ಒಂದಷ್ಟು ಸುದ್ದಿಗಳು ಕೂಡ ಹರಿದಾಡಿತ್ತು. ಈಗ 2 ದಿನದಲ್ಲಿ ಏನು ಪ್ರಕಾಶ್ ರೈ ಅವರು ಯಾವ ರೀತಿಯಾಗಿ ಸ್ಪಷ್ಟೀಕರಣ ಕೊಡ್ತಾರೋ ಅದೇ ರೀತಿಯಲ್ಲಿ ಕೂಡ ಹೈಕೋರ್ಟ್ಗೆ ಸರ್ಕಾರ ಈಗಾಗಲೇ ಏನು SIT ಏನು ತನಿಖೆ ಮಾಡುವಂತ ತನಿಖಾ ವರದಿಯನ್ನು ಕೂಡ ಈಗಾಗಲೇ ಮಾಸ್ಮಾನ್ ಚಿನ್ನಯ್ಯ ಹೈಕೋರ್ಟ್ಗೆ ಕೊಡಿ ಅಂತ ಹೇಳ್ಬಿಟ್ಟು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆ ತನಿಖಾ ವರದಿ ಯಾವ ರೀತಿಯಾಗಿದೆ, ಇದರಿದ್ದಿರುವಂತ ಮಾಸ್ಟರ್ ಮೈಂಡ್ಗಳು ಮತ್ತೆ ಯಾವ ರೀತಿಯಾಗಿ ಏನು ಚಿತ್ರದುರ್ಗ ಮತ್ತೆ ಕೇರಳದಿಂದ ಯಾವ ರೀತಿಯಾಗಿ ಅನುದಾನ ಸಂಚಾರ ಆಗಿದೆ ಎಲ್ಲದ್ರ ಬಗ್ಗೆನೂ ಕೂಡ ಸ್ಪಷ್ಟವಾಗಿ ಬಹಿರಂಗಗೊಳ್ಳಬೇಕಾಗಿದೆ. ಕುಸುಮಾ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.